ನ್ಯೂಸ್ಗೆ ಸ್ವಾಗತ. ವೀಕ್ಷಕರಿಗೆ ನಮಸ್ಕಾರ. ಶಿಡ್ಲಘಟ್ಟ ಕಾಂಗ್ರೆಸ್ ಸಂಘಟನಾ ಸಭೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್, ಸೃಜನ್ ಅಭಿಯಾನದ ಹಿನ್ನೆಲೆಯಲ್ಲಿ ಕಟ್ಟೆಚ್ಚರ. ಇತ್ತೀಚೆಗೆ ಚಿಕ್ಕಬಳ್ಳಾಪುರದ ಹರ್ಷೋದಯ ಪ್ಯಾಲೇಸ್ನಲ್ಲಿ ನಡೆದ ಜಿಲ್ಲಾ ಕಾಂಗ್ರೆಸ್ ಸಂಘಟನಾ ಸಭೆಯಲ್ಲಿ ಗಲಭೆ ಸಂಭವಿಸಿದ್ದ ಹಿನ್ನೆಲೆಯಲ್ಲಿ ಇಂದು ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಆಯೋಜಿಸಲಾಗಿರುವ ಸಂಘಟನಾ ಸೃಜನ್ ಅಭಿಯಾನದ ಮಹತ್ವದ ಸಭೆಗೆ ಪೊಲೀಸ್ ಇಲಾಖೆ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಡೆಯಲಿರುವ ಈ ಸಭೆಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸುವ ನಿರೀಕ್ಷೆಯಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಕಾಂಗ್ರೆಸ್ ನಾಯಕರು ಅಗತ್ಯ ತಡೆ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಕುಶಾಲ್ ಚೌಕ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಸಿಪಿಐ ಆನಂದ್ ಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಭವನ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸರ್ಪಗಾವಲು ಹಾಕಲಾಗಿದೆ. ಭದ್ರತೆಗಾಗಿ 50 ಸಿವಿಲ್ ಪೊಲೀಸ್ ಸಿಬ್ಬಂದಿ, ಒಬ್ಬರು ಡಿಆರ್ ಡಾಕ್ಟರ್ ಅಧಿಕಾರಿ, 3 ಸಿಪಿಐ ಹಾಗೂ 4 ಪಿಎಸ್ಐ ಸೇರಿದಂತೆ ಬೃಹತ್ ಪೊಲೀಸ್ ಪಡೆಯನ್ನು ನಿಯೋಜಿಸಲಾಗಿದೆ. ಕಾಂಗ್ರೆಸ್ ಭವನದ ಪ್ರವೇಶ ದ್ವಾರ, ಸಭಾಂಗಣ ಮತ್ತು ಆವರಣದಲ್ಲಿ ಬಿಗಿ ಭದ್ರತೆ ಒದಗಿಸಲಾಗಿದ್ದು, ಸಭೆಗೆ ಆಗಮಿಸುವ ಪ್ರತಿಯೊಬ್ಬ ಕಾರ್ಯಕರ್ತ ಹಾಗೂ ಮುಖಂಡರ ಚಲನವಲನಗಳ ಮೇಲೆ ಪೊಲೀಸರು ತೀವ್ರ ನಿಗಾ ವಹಿಸಿದ್ದಾರೆ. ಪಕ್ಷದ ಸಂಘಟನೆಯನ್ನು ಬಲಪಡಿಸುವುದು, ನಾಯಕರು ಮತ್ತು ಕಾರ್ಯಕರ್ತರ ನಡುವೆ ಸಮನ್ವಯ ಸಾಧಿಸುವುದು ಹಾಗೂ ಮುಂದಿನ ಸಂಘಟನಾತ್ಮಕ ಚಟುವಟಿಕೆಗಳ ಕುರಿತು ಈ ಸೃಜನ್ ಅಭಿಯಾನ ಸಭೆಯಲ್ಲಿ ಸುದೀರ್ಘ ಚರ್ಚೆಗಳು ನಡೆಯಲಿವೆ. ಸಭೆ ಸಂಪೂರ್ಣ ಶಾಂತಿಯುತವಾಗಿ ನಡೆಯಲು ಕಾರ್ಯಕರ್ತರಿಗೂ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ವರದಿ ಶಿಡ್ಲಘಟ್ಟ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಇವತ್ತು ಸಂಘಟನಾ ಸೃಜನ್ ಅಭಿಯಾನ್ ಅಂತೇಳಿ ರಾಹುಲ್ ಗಾಂಧಿಯವರ ಒಂದು ಕನಸಿನ ಯೋಜನೆ. ಯಾರು ಎಲ್ಲ ಜಿಲ್ಲೆಗಳು ಕರ್ನಾಟಕದಾದ್ಯಂತ ಇರೋಂಥ ಜಿಲ್ಲೆಗಳಿಗೆ ನೇರವಾಗಿ ಜಿಲ್ಲಾಧ್ಯಕ್ಷರನ್ನ ಕಾರ್ಯಕರ್ತರು, ಮುಖಂಡರು ಮತ್ತೆ ಸ್ಥಳೀಯವಾಗಿ ಕೆಲಸ ಮಾಡೋಂಥ ನಾಯಕತ್ವ ಇರೋಂಥವ್ರ ಕಡೆಯಿಂದ ಒಂದು ಅಭಿಪ್ರಾಯ ಸಂಗ್ರಹಣೆ ಮಾಡಿ ಅವರ ಅಭಿಪ್ರಾಯದ ಮೇಲೆ ನೇಮಕ ಮಾಡೋಂಥದ್ದು ಅಂತೇಳಿ ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮನ ಮಾಡ್ತಾ ಇರೋಂಥದ್ದು. ಹಾಗಾಗಿ ಇವತ್ತು ಪಾಲಾಕ್ ವರ್ಮಾ ಅಂತೇಳಿ ಅಲ್ಲಿನ ಕೇಂದ್ರದ ವೀಕ್ಷಕರು ಇವತ್ತು ಆಗಮಿಸಿರ್ತಾರೆ. ಅವ್ರ ಜೊತೆ ಇನ್ನೂ ಅನೇಕ ಮುಖಂಡರು ಬಂದಿದ್ದಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಾದಿಯಾಗಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮಾಜಿ ಕೌನ್ಸಿಲರ್ ಅಧ್ಯಕ್ಷಗಳು, ಸದಸ್ಯರುಗಳು, ಕೋಆಪರೇಟಿವ್ ಅಧ್ಯಕ್ಷಗಳು, ಸದಸ್ಯರುಗಳು ಮತ್ತು ವಿವಿಧ ರಂಗದಲ್ಲಿ ಸಾಧನೆ ಮಾಡಿರೋಂಥ ಮುಖಂಡರುಗಳೆಲ್ಲರೂ ಸಹ ಇವತ್ತು ಅವರ ಅಭಿಪ್ರಾಯನ ಹೇಳೋಂಥದ್ದು, ಮನವಿನ ಮಾಡೋಂಥದ್ದು ಆಗ್ತದೆ. ಯಾರಿಗೆ ಅವಕಾಶ ಕೆಲಸ ಮಾಡೋದಕ್ಕೆ ಜಿಲ್ಲಾಧ್ಯಕ್ಷರಾಗಿ ಒಂದು ಆಸೆ ಇರ್ತದೆ, ಒಂದು ಜವಾಬ್ದಾರಿ ಅಂತ ತಿಳಿದು ಮಾಡೋಂಥವ್ರು ಇವತ್ತು ಅರ್ಜಿನ ಕೊಡೋಂಥದ್ದು ಆಗ್ತದೆ. ಮತ್ತು ಇಲ್ಲ ಯಾರಿಗಾದರೂ ಅವರ ಅಭಿಪ್ರಾಯನೂ ಸಹ ತಿಳಿಸೋಂಥದ್ದಕ್ಕೆ ಒಂದು ಅವಕಾಶ ಇದೆ. ಹಂಗಾಗಿ ಈಗ ಇದು SSA ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾನು ಶುಭ ಕೋರ್ತೀನಿ. ಇಲ್ಲ ಇತರರು ಇರೋಂಥವ್ರಿಗೆ ಇವತ್ತು ಅಭಿಪ್ರಾಯ ತಿಳಿಸೋದಕ್ಕೆ ನಾವು ಸಹ ನಮ್ಮ ಮುಖಂಡರನ್ನೆಲ್ಲ ಕರೆಸಿ ಅವರವರ ಅಭಿಪ್ರಾಯ ತಿಳಿಸಿ ಅಂತ ಹೇಳಿ. आजा भाई.